ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ 15,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಒಂದು 5G ಸ್ಮಾರ್ಟ್ಫೋನ್ ಇರುವಂಥದ್ದು ಮತ್ತು ಒಂದು 4G ಸ್ಮಾರ್ಟ್ಫೋನ್ ಇರುವಂಥದ್ದು iQOO Z6 5G ಮತ್ತು ರೆಡ್ಮಿ ನೋಟ್ 11. ಈ ಎರಡು ಸ್ಮಾರ್ಟ್ಫೋನ್ಗಳ 6GB ರ್ಯಾಮ್ನ ವೇರಿಯಂಟು ಹತ್ತತ್ರ 15,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ಆಯಿತಾ, ನಾನಿವತ್ತು ಎರಡೂ ಫೋನ್ಗಳನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಇದೊಂದು ರೀತಿ 5G ವರ್ಸಸ್ 4G ಫೋನ್ ಅಂತ ಬೇಕಾದರೂ ಅನ್ಬೋದು. ಈ ಒಂದು ಪ್ರೈಸ್ ರೇಂಜಲ್ಲಿ 5G ಫೋನ್ ತೊಗೊಂಡ್ರೆ ಒಳ್ಳೆದ, 4G ಫೋನ್ ತೊಗೊಂಡ್ರೆ ಒಳ್ಳೆದ, iQOO Z6 ಚೆನ್ನಾಗಿದೆಯಾ ಅಥವಾ ರೆಡ್ಮಿ ನೋಟ್ 11 ಚೆನ್ನಾಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಈ ಒಂದು ಕಂಪ್ಯಾರಿಸನ್ ಶುರು ಮಾಡೋದಕ್ಕಿಂತ ಮುಂಚೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ, ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ 4G ಫೋನ್ ಕೂಡ ಸಿಗುತ್ತೆ, 5G ಫೋನ್ ಕೂಡ ಸಿಗುತ್ತೆ, ಯಾವುದನ್ನ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು? ಸದ್ಯದಲ್ಲೇ 5G ಬಂದರೆ ಆ ಟೈಮಲ್ಲಿ 4G ಫೋನ್ಗಳು ವರ್ಕ್ ಆಗೋದಿಲ್ವ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೂಡ ಸಿಗುತ್ತೆ. ಸೊ ಮೊದಲನೇದಾಗಿ ಈ ಎರಡೂ ಫೋನ್ಗಳ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮಾತನಾಡೋಣ. ಆಯಿತಾ, ಈ ಎರಡೂ ಫೋನ್ಗಳು ಕೂಡ ಒಂದು ಲೆವೆಲ್ಗೆ ಸಿಮಿಲರ್ ಅಂತೀನಿ, ಅಷ್ಟೊಂದು ಸಿಮಿಲರ್ ಅಲ್ಲ, ಬಟ್ ಕೆಲವೊಂದು ವಿಷಯಗಳಲ್ಲಿ ಈ ಎರಡು ಫೋನ್ಗಳು ಕೂಡ ಸಿಮಿಲರ್ ಇರುವಂಥದ್ದು. ವೆಯ್ಟಿಗೆ ಬಂತು ಅಂತ ಅಂದರೆ ಈ ಒಂದು ರೆಡ್ಮಿ ನೋಟ್ 11 ಏನಿದೆ ಸ್ವಲ್ಪ ಲೈಟ್ ವೆಯ್ಟ್ ಇರುವಂಥದ್ದು, ಕೇವಲ 6 ಗ್ರಾಮ್ ಲೈಟ್ ವೆಯ್ಟ್. ಆಯಿತಾ, ಇದು 179 ಗ್ರಾಮ್ ಇದ್ದರೆ ಇದು 185 ಗ್ರಾಮ್ ಇರುವಂಥದ್ದು. ಮತ್ತು ಥಿಕ್ನೆಸ್ಸಲ್ಲೂ ಕೂಡ ಅಷ್ಟೇ ರೆಡ್ಮಿ ನೋಟ್ 11 ವಿನ್ ಆಗ್ತಾ ಇರುವಂಥದ್ದು, ಕೇವಲ 8.1 mm. ಈ ಕಡೆಗೆ ಬಂತು ಅಂದರೆ ಕೇವಲ 0.2 mm, ಅಂದರೆ 8.3 mm ಥಿಕ್ನೆಸ್ಸನ್ನು ಈ ಒಂದು ಫೋನ್ ಹೊಂದಿರುವಂಥದ್ದು. ಇನ್ನು ಈ ಎರಡು ಫೋನ್ಗಳ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಎರಡರಲ್ಲೂ ಕೂಡ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಎರಡರಲ್ಲೂ ಕೂಡ ಸಿಗ್ತಾ ಇರುವಂಥದ್ದು. ಲುಕ್ ವೈಸು ಈ ಒಂದು iQOO Z6 ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುವಂಥದ್ದು. ಇದಕ್ಕೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು, ಎರಡರಲ್ಲೂ ಕೂಡ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ ಇರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ಲುಕ್ ನೋಡೋದಕ್ಕೆ ಸಿಮಿಲರ್ ಇದೆ. ಬಟ್ ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ, ಒಂದು iQOO Z6 ಅಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು, ಅದೇ ರೆಡ್ಮಿ ನೋಟ್ 11 ಅಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಇದೆ. ಸೊ ಈ ಒಂದು ರೌಂಡಲ್ಲಿ ಓವರಾಲ್ ನೋಡೋದಕ್ಕೆ ಹೋದರೆ ರೆಡ್ಮಿ ನೋಟ್ 11 ಒಂದು ಸ್ವಲ್ಪ ಪಾಯಿಂಟನ್ನು ಜಾಸ್ತಿ ಪಡ್ಕೊಂಡು ವಿನ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಪಂಚೋಲ್ ಕ್ಯಾಮ್ರಾ ಇದ್ದಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಪಾಯಿಂಟ್ ಅಂತ ಇದ್ದೆ, ಬಟ್ ಟಿಯರ್ ಡ್ರಾಪ್ ನಾಚ್ ಸ್ವಲ್ಪ ಪಾಯಿಂಟ್ ಕಡಿಮೆ ಆಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಕೆಲವೊಂದು ಫೀಚರ್ಸನ್ನು ನೋಡಿಕೊಂಡು ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಡಿಸ್ಪ್ಲೇ ಅಂತ ಅನ್ಬೋದು. ಆದರೆ ಈ ಒಂದು ರೌಂಡಲ್ಲೂ ಕೂಡ ರೆಡ್ಮಿ ನೋಟ್ 11 ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ. ಏನಕ್ಕೆ ಅಂತ ಅಂದರೆ ರೆಡ್ಮಿ ನೋಟ್ 11 ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಆಯಿತಾ, ಎರಡರಲ್ಲೂ ಕೂಡ ಫುಲ್ HD+ ರೆಸೊಲ್ಯೂಷನ್ ಡಿಸ್ಪ್ಲೇ, ಆದರೆ ನೋಟ್ 11 ಅಮೋಲೆಡ್ ಡಿಸ್ಪ್ಲೇ ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಆಯಿತಾ, ಸಖತ್ತಾಗಿದೆ ಡಿಸ್ಪ್ಲೇ. 90 ಹರ್ಟ್ಸ್, 120 ಹರ್ಟ್ಸ್ ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. ಅದೇ iQOO Z6 ಬಂತು ಅಂತಂದರೆ ಈ ಒಂದು ಫೋನ್ಲು ಕೂಡ ಫುಲ್ HD+, ಆದರೆ ಇದರಲ್ಲಿ IPS ಡಿಸ್ಪ್ಲೇ ಇರುವಂಥದ್ದು. ಆಯಿತಾ, ಆದರೆ ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಈ ಒಂದು ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ, ಎರಡು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಅಮೋಲೆಡ್ ಡಿಸ್ಪ್ಲೇ 90 ಹರ್ಟ್ಸ್ ಕೊಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಪಾಯಿಂಟ್ ಸಿಗ್ಬೋದು, ಆದರೆ ಇದು ಕೂಡ ಅಷ್ಟೇ ಅದಕ್ಕಿಂತ ಜಾಸ್ತಿ ರಿಫ್ರೆಶ್ ರೇಟ್ ಜಾಸ್ತಿ ಇದೆ. ಸೊ ಒಂಥರ ಸಿಮಿಲರ್ ಅಂತ ಅನ್ಬೋದು, ಬಟ್ ಅಮೋಲೆಡ್ ಇರೋ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ಪಾಯಿಂಟ್ ಜಾಸ್ತಿ ಕೊಡೋಣ. ಮತ್ತು ಬ್ರೈಟ್ನೆಸ್ ಕೂಡ ಹೆವಿ ಆಗಿರುವಂಥದ್ದು ಈ ಒಂದು ನೋಟ್ 11 ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಸೇಮ್ ಟು ಸೇಮ್ LPDDR4X ಮತ್ತು ಎರಡರಲ್ಲೂ ಕೂಡ UFS 2.2 ಸ್ಟೋರೇಜ್ ಇರುವಂಥದ್ದು. ಸೊ ಎರಡು ಕೂಡ ಸೇಮ್ ಪಾಯಿಂಟ್ಸ್, ಎರಡು ಅದು ವಿನ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಎರಡು ಕೂಡ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಇನ್ನು ಡೈರೆಕ್ಟಾಗಿ ಪ್ರೊಸೆಸರಿಗೆ ಬರೋಣ. ಆಯಿತಾ, ಮೇಜರ್ ಡಿಫ್ರೆನ್ಸ್ ಇರುವಂಥದ್ದು ಈ ಒಂದು ಪ್ರೊಸೆಸರ್ನಲ್ಲಿ. ಈ ಒಂದು iQOO Z6 ಅಲ್ಲಿ 5G ಪ್ರೊಸೆಸರ್ ಇದ್ದರೆ ಈ ಒಂದು ರೆಡ್ಮಿ ನೋಟ್ 11 4G ಪ್ರೊಸೆಸರ್ ಇರುವಂಥದ್ದು. ಎರಡೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 600 ಸೀರೀಸ್ ಪ್ರೊಸೆಸರ್ ಆಗಿರುವಂಥದ್ದು. ಆಯಿತಾ, ಸೊ iQOO Z6 ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ ಇದ್ದರೆ ಈ ಕಡೆ ನೋಟ್ 11 ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 680 ಪ್ರೊಸೆಸರ್ ಇರುವಂಥದ್ದು. ನಾನು AnTuTu Benchmark ಚೆಕ್ ಮಾಡ್ದಂಗೆ ಸೊ ಈ ಒಂದು ನೋಟ್ 11 ಕೇವಲ 2,70,000 2,80,000 ರೇಟಿಂಗನ್ನು ಕೊಟ್ಟರೆ Z6 ಲಿಟ್ರಲಿ 4,10,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಕಂಪ್ಯಾರೇಟಿವ್ಲಿ ಈ ಒಂದು Z6 ತುಂಬ ಪವರ್ಫುಲ್ ಆಗಿರುವಂಥದ್ದು. ಇದು ಕಂಪೇರ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನನ್ನ ಮತ್ತೆ. ಬಟ್ ನೋಡಿ ಪ್ರೈಸ್ ರೇಂಜ್ ನೋಡಿ. ಆಯಿತಾ, ಈ iQOO Z6 ಅವರು ಅಡ್ವರ್ಟೈಸ್ ಮಾಡ್ದಂಗೆ ಈ ಒಂದು ಪ್ರೈಸ್ ರೇಂಜ್ಗೆ ಮೋಸ್ಟ್ ಪವರ್ಫುಲ್ 5G ಪ್ರೊಸೆಸರ್ ಇದಾಗಿದೆ ಅಂತ ಅಡ್ವರ್ಟೈಸ್ ಮಾಡ್ತಾ ಇರುವಂಥದ್ದು.
ಹೌದು, ಇದು ಸದ್ಯಕ್ಕೆ ಈ ಒಂದು ಬೆಲೆಗೆ ಮೋಸ್ಟ್ ಪವರ್ಫುಲ್ 5G ಪ್ರೊಸೆಸರ್ ಆಗಿರುವಂಥದ್ದು. ಸೊ ಅದರಿಂದ ನೀವು ಪರ್ಫಾರ್ಮೆನ್ಸ್ ವೈಸು ನೋಟ್ 11ಗೆ ಕಂಪೇರ್ ಮಾಡೋಂಗಿಲ್ಲ. ತುಂಬ ಹೆವಿ ಪವರ್ಫುಲ್ ಆಗಿರುವಂಥದ್ದು. ಡೇ ಟು ಡೇ ಮಾಡೋದಕ್ಕೆ ಎರಡರಲ್ಲೂ ಕೂಡ ನಿಮಗೆ ಏನು ತೊಂದರೆ ಆಗೋದಿಲ್ಲ, ಆಯಿತಾ. ಬಟ್ ಗೇಮಿಂಗ್ ವೈಸು ಇದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಎರಡರಲ್ಲೂ ಕೂಡ ಒಂದು ರೀತಿ PUBG ನೀವು ಆರಾಮಾಗಿ ಆಡ್ಕೊಬೋದು. ಇದರಲ್ಲಿ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಸ್ಮೂತಾಗಿ, ಜಾಸ್ತಿ ಸ್ಮೂತಾಗಿ ಪ್ಲೇ ಆಗುತ್ತೆ. ಸೊ ಎಕ್ಸ್ಟ್ರೀಮ್ ಮಾಡೋದಕ್ಕಾಗಲ್ಲ, ಎರಡರಲ್ಲೂ ಕೂಡ ಅಲ್ಟ್ರಾದಲ್ಲಿ ಬೇಕಾದರೆ ನೀವು ಆಡ್ಕೊಬೋದು. ಸೊ ಪ್ರೊಸೆಸರ್ ತುಂಬ ಈಸಿಯಾಗಿ Z6 ವಿನ್ ಆಗುತ್ತೆ. ಇನ್ನು ಕ್ಯಾಮ್ರಾ ಬಂತು ಅಂತ ಅಂದರೆ ಕ್ಯಾಮ್ರಾ ಒಂಥರ ಟ್ರಿಕ್ಕಿ ಆಯ್ತು. ಏನಕ್ಕೆ ಅಂತ ಅಂದರೆ Z6ಅಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇದ್ದರೆ ನೋಟ್ 11ಅಲ್ಲಿ ನಿಮಗೆ 4 ಕ್ಯಾಮ್ರಾ ಇರುವಂಥದ್ದು. ಕ್ಯಾಮ್ರಾ ಜಾಸ್ತಿ ಇದೆ ಅಂದ ತಕ್ಷಣ ಒಳ್ಳೆ ಫೋನ್, ಒಳ್ಳೆ ಕ್ಯಾಮ್ರಾ ಅಂತ ಅನ್ನೋದಕ್ಕಾಗೋದಿಲ್ಲ, ಆಯಿತಾ. ಸೊ ನಿಮಗೆ ಈ ಎರಡೂ ಫೋನ್ಗಳಲ್ಲಿ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇರುವಂಥದ್ದು, 1.8 ಅಪರ್ಚರು. ಫೋಟೋ ಕ್ಲಾರಿಟಿ ಈ ಒಂದು ಮೇನ್ ಸೆನ್ಸರ್ಸಿಂದು ಇಂಡೋರಲ್ಲಿ ನನಗೆ ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಈ ಒಂದು ನೋಟ್ 11 ಸ್ವಲ್ಪ ಕಲರ್ಸ್ ಎಲ್ಲ ಜಾಸ್ತಿ ಎದ್ದೆದ್ದು ಕಾಣೋ ಥರ ಮಾಡುತ್ತೆ. ಔಟ್ಡೋರಲ್ಲೂ ಕೂಡ ಅಷ್ಟೇ ಈ ಒಂದು ನೋಟ್ 11 ಎದ್ದೆದ್ದು ಕಾಣೋ ಥರ ಮಾಡುತ್ತೆ. ಆದರೆ ಝೂಮ್ ಮಾಡಿದಾಗ ನನಗೆ ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅಂತ ಅನಿಸಿತ್ತು ಈ ಒಂದು Z6ಅಲ್ಲಿ. ಬಟ್ ಇಂಡೋರ್ ಫೋಟೋಗ್ರಫಿಲಿ ನಂಗೆ ಅನ್ನಿಸ್ದಂಗೆ ಮೇಜರ್ ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಒಂಥರ ಫೋಟೋಸ್ ಎಲ್ಲ ತುಂಬ ಸುಂದರ ಇರುವಂಥದ್ದು, ಏನೂ ಡಿಫ್ರೆನ್ಸ್ ಮೇಜರ್ ಇಲ್ಲ. ಬಟ್ ಝೂಮ್ ಮಾಡಿದಾಗ ನನಗೆ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನಿಸಿದ್ದು Z6ಅಲ್ಲಿ. ಅದನ್ನು ಬಿಟ್ಟರೆ ಈ ಒಂದು ನೋಟ್ 11ನಲ್ಲಿ ಇನ್ನೊಂದು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ತುಂಬ ವೈಡ್ ಆಗಿದೆ. ಆ ಒಂದು ಸೆನ್ಸಾರ್ ಈ ಒಂದು Z6ಅಲ್ಲಿ ಇಲ್ಲ, ಆಯಿತಾ. ನೀಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಝೂಮ್ ಮಾಡಿದ್ರೆ ಅಷ್ಟೊಂದು ರಿಟರ್ನ್ ಆಗೋದಿಲ್ಲ. ಬಟ್ ಸೆನ್ಸಾರ್ ಕೊಟ್ಟಿದ್ದಾರಲ್ಲ, ಅದೇ ಒಂದು ಖುಷಿ ವಿಷಯ. ಅದನ್ನು ಬಿಟ್ಟರೆ ಎರಡು ಫೋನ್ಗಳಲ್ಲಿ ಇನ್ನೂ 2 ಸೆನ್ಸರ್ನ ಕೊಟ್ಟಿರುವಂಥದ್ದು ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರು. ಸೊ ಸುಮ್ಮನೆ ಕೊಟ್ಟಿದೆ, ಎರಡೂ ಕೂಡ ಅವಶ್ಯಕತೆ ಇರಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಕಾಣುತ್ತೆ ನಮಗೆ, ಆಯಿತಾ. ಈ ಒಂದು iQOO Z6ಅಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದ್ದರೆ ನೋಟ್ 11 ಫೋನಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು, ಆಯಿತಾ. ಸೊ ನಾನು ಫ್ರಂಟ್ ಕ್ಯಾಮ್ರಾ ಚೆಕ್ ಮಾಡ್ದಂಗೆ iQOO Z6 ಕಣ್ಣು ಮುಚ್ಕೊಂಡು ವಿನ್ ಆಗುತ್ತೆ, ಆಯಿತಾ. ಕ್ಲಾರಿಟಿ ಸಖತ್ತಾಗಿದೆ, ಸೂಪರ್ ಆಗಿದೆ. ಇದು ಕಂಪೇರ್ ಮಾಡೋಂಗೇ ಇಲ್ಲ. ನನಗೆ ಈ ಒಂದು ನೋಟ್ 11ಇಂದು ಫೋಟೋ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ಮಾತ್ರ ಸಖತ್ತಾಗಿದೆ, ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದು ನೀವೇ ನೋಡಿ ಕಂಪ್ಯಾರಿಸನ್ ಮಾಡ್ಬೋದು. ಸೊ Z6 ಅಂತ ನೀವು ವೀಡಿಯೋಗ್ರಫಿಗೆ ಬಂತು ಅಂತ ಎರಡೂ ಕೂಡ ಸೇಮ್ ಟು ಸೇಮ್ ಫ್ರಂಟ್ ಟು ಬ್ಯಾಕ್ ಎರಡು ಫೋನ್ಗಳದ್ದು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಆಯಿತಾ. ಕ್ಲಾರಿಟಿ ನಂಗೆ ಅನ್ಸ್ದಂಗೆ ಎರಡು ಸಿಮಿಲರ್ ಅನ್ನಿಸ್ತು. ಎರಡನ್ನೂ ವೀಡಿಯೋಗ್ರಫಿಗೆ ಯೂಸ್ ಮಾಡೋದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಒಟ್ಟಿಗೆ ಕ್ಯಾಮ್ರಾದಲ್ಲಿ ನನಗೆ ಅನ್ನಿಸ್ದಂಗೆ ಎರಡು ಕೂಡ ಒಂಥರ ಸಿಮಿಲರು. ಆದರೆ ಫ್ರಂಟ್ ಕ್ಯಾಮ್ರಾ ನೋಡಿಕೊಂಡ್ರೆ Z6 ವಿನ್ ಆಗುತ್ತೆ. ಮೇನ್ ಸೆನ್ಸರ್ ಸಿಮಿಲರ್ ಇದೆ ಎರಡು ಕೂಡ, ಬಟ್ ಇದರಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಸೆನ್ಸರ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಅದರಿಂದ ಈಕ್ವಲ್ ಪಾಯಿಂಟನ್ನು ಕೊಡ್ತೀನಿ. ನಿಮಗೆ ಸೆಲ್ಫಿ ಬೇಕು ಅಂದರೆ iQOO Z6 ಬೆಸ್ಟ್ ಅಂತೀನಿ ನಂಗೆ ಅನ್ನಿಸ್ದಂಗೆ. ಸೊ ಕ್ಯಾಮ್ರಾ ವೈಸ್ ಈಕ್ವಲ್ ಪಾಯಿಂಟ್ ಸ್ವಲ್ಪ ಪಾಯಿಂಟನ್ನು ನಂಗೆ ಅನ್ನಿಸ್ತಂಗೆ Z6ಗೆ ಕೊಡಬೇಕಾಗುತ್ತೆ. ಏನಕ್ಕೆ ಮೇನ್ ಸೆನ್ಸರ್ ಕೂಡ ಝೂಮ್ ಮಾಡಿದ್ರೆ ಕ್ಲಾರಿಟಿ ರಿಟರ್ನ್ ಆಗುತ್ತೆ ಮತ್ತು ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ ಚೆನ್ನಾಗಿದೆ, ಬಟ್ ಅದರಷ್ಟು ಚೆನ್ನಾಗಿಲ್ಲ. ಮತ್ತು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅದರಿಂದ ಸ್ವಲ್ಪ ಪಾಯಿಂಟ್ ನಾನು Z6ಗೆ ಕೊಡ್ತೀನಿ ಒಟ್ಟಿಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಆದರೆ ಈ ಒಂದು Z6 ಬಾಕ್ಸ್ ಒಳಗೆ ಕೇವಲ 18 ವ್ಯಾಟ್ನ ಚಾರ್ಜರ್ ಕೊಟ್ಟರೆ, ಈ ಒಂದು ರೆಡ್ಮಿ ನೋಟ್ 11ನಲ್ಲಿ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿರುವಂಥದ್ದು ಬೆಂಕಿ ವಿಷಯ ಅಂತೀನಿ, ಆಯಿತಾ. 18 ವ್ಯಾಟ್ ಸ್ವಲ್ಪ ಕಡಿಮೆ ಆಯಿತು, ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಸೊ ಈ ಒಂದು ರೌಂಡಲ್ಲಿ ನಿಮಗೆ 11 ವಿನ್ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂದ್ರೆ ಎರಡರಲ್ಲೂ ಕೂಡ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಎರಡರಲ್ಲೂ ಕೂಡ ಇದೆ. ಎರಡು ಸಿಮಿಲರ್, ಏನೂ ಚೇಂಜ್ ಇಲ್ಲ. ಎರಡು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡ್ತೇವೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು iQOO Z6ಅಲ್ಲಿ ನಿಮಗೆ ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು. ಇದು ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ತುಂಬ ಸ್ಮೂತ್ ಆಗಿರುವಂಥದ್ದು, ತುಂಬ ಚೆನ್ನಾಗಿ 120 Hzಗೆ ಆಪ್ಟಿಮೈಸ್ ಮಾಡಿದರೆ. ಸೊ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಇರೋದ್ರಿಂದ ಒಂದು ಒಳ್ಳೆ ವಿಷಯ. ಅದೇ ಈ ಕಡೆ ನೋಟ್ 11ಗೆ ಬಂತು ಅಂತಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ MIUI ಇರುವಂಥದ್ದು. ಇದು ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ನೀಡೋದಿಲ್ಲ. ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದು ಇದು ಮಾಡಲ್ಲ. ಎರಡರಲ್ಲೂ ಕೂಡ ಕೆಲವೊಂದು ಬೇಡಿದಂಥ ಅಪ್ಲಿಕೇಶನ್ ಇದ್ದಾವೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು ನೀವು. ಬಟ್ OSಲ್ಲಿ ಪರ್ಸ್ನಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಪ್ರಕಾರ ಫನ್ ಟಚ್ OS ಇದಕ್ಕಿಂತ ಎಷ್ಟೋ ಬೆಟರ್ ಆಗಿದೆ ಅಂತ ಅನ್ನಿಸ್ತು. ಆದ್ದರಿಂದ ಈ ಒಂದು ಫೋನಿಗೆ ಮತ್ತು ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಇರೋದ್ರಿಂದ ಈ ಒಂದು ಫೋನಿಗೆ ನಾನು ಸ್ವಲ್ಪ ಜಾಸ್ತಿ ಪಾಯಿಂಟನ್ನು
ಕೊಡ್ತೀನಿ. ಅದನ್ನು ಬಿಟ್ಟರೆ ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು. ಬ್ಲೂಟೂತಿಗೆ ಬಂತು ಅಂತಂದರೆ Z6 ಅಲ್ಲಿ ಬ್ಲೂಟೂತ್ 5.1 ಇದ್ರೆ ನೋಟ್ 11 ಅಲ್ಲಿ ನಿಮಗೆ ಬ್ಲೂಟೂತ್ 5.0 ಇರುವಂಥದ್ದು. ಜೊತೆಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ನೋಟ್ 11 ಅಲ್ಲಿ ನಿಮಗೆ ಐಆರ್ ಬ್ಲಾಸ್ಟರ್ ಇರುವಂಥದ್ದು. ಆ ರೀತಿ ಐಆರ್ ಬ್ಲಾಸ್ಟರ್ ಈ ಒಂದು ಫೋನ್ಲಿಲ್ಲ. ಮತ್ತು ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಆ ರೀತಿ ಯಾವುದೇ ರೇಟಿಂಗನ್ನು Z6 ಅಲ್ಲಿ ಕೊಟ್ಟಿಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು iQOO Z6 ಅಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು ಬಾಟಮ್ ಫೈರಿಂಗು. ಅದೇ ನೋಟ್ 11 ಫೋನಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ ಇರುವಂಥದ್ದು. ಆಯಿತಾ, ಇಯರ್ ಪೀಸ್ ಕೂಡ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ ಮತ್ತು ಬಾಟಮ್ ಫೈರಿಂಗ್ ಇನ್ನೊಂದು ಸ್ಪೀಕರ್ ಇದೆ. ಕಂಪೇರ್ ಮಾಡೋದಕ್ಕೆ ಹೋದರೆ ಎರಡು ಕೂಡ ಸಿಮಿಲರ್ ಅಂತ ಅನ್ನಿಸ್ತು. ಇದರಲ್ಲಿ ಎರಡು ಸ್ಪೀಕರ್ ಇದ್ರೂ ಕೂಡ ಇದು ಏನು ಮೋನೋ ಸ್ಪೀಕರ್ ಸಿಂಗಲ್ ಸ್ಪೀಕರ್ ಪ್ರೊಡ್ಯೂಸ್ ಮಾಡಿದ್ದು ಅಷ್ಟೇ ಸೌಂಡನ್ನು ಇದು ಕೂಡ ಪ್ರೊಡ್ಯೂಸ್ ಮಾಡಿದೆ. ಸೊ ಇದೇನು ಸ್ಪೆಷಲ್ ಅಂತ ಅನಿಸಿಲ್ಲ. ಎರಡು ಸ್ಪೀಕರ್ ಕೊಟ್ಟಿದ್ದಾರೆ ಹೊರತು ಈ ಎರಡನೇ ಇಯರ್ ಪೀಸಲ್ಲಿ ಇರುವಂಥ ಸ್ಪೀಕರ್ ಅಷ್ಟೊಂದು ಜೋರ ಕೇಳೋದೇ ಇಲ್ಲ. ಆಯಿತಾ, ಎರಡು ಕೂಡ ಸಿಮಿಲರ್ ಅನ್ನಿಸ್ತು. ಏನೋ ನಾಮಕಾವಸ್ತೆ ಎರಡು ಸ್ಪೀಕರ್ ಕೊಟ್ಟಂಗಿದೆ ಅಷ್ಟೇ ನಂಗೆ ಅನ್ನಿಸ್ತಂಗೆ. ಸೊ ಸ್ಪೀಕರ್ ವೈಸ್ ಚೆನ್ನಾಗಿದೆ, ಬಟ್ ಇವರು ಎರಡು ಚೆನ್ನಾಗಿದ್ದಾವೆ. ಬಟ್ ಇದು ಎರಡು ಸ್ಪೀಕರ್ ಕೊಟ್ಟಿದ್ರೆ ಆದರೂ ಅಷ್ಟೊಂದು ವಾಲ್ಯೂಮ್ ಕೇಳೋದಿಲ್ಲ ಅನ್ನಿಸ್ತು ನನಗೆ. ಸೊ ಇದಿಷ್ಟು ಈ ಎರಡು ಫೋನ್ಗಳ ಮೇಯ್ನ್ ಕಂಪ್ಯಾರಿಸನ್. ಆಯಿತಾ, ನೀವು ಅದರ ಕೇಳ್ಬೋದು ಯಾವ ಫೋನ್ ತೊಗೊಂಡ್ರೆ ಒಳ್ಳೆಯದು ಅಂತ. ಇದೊಂದು ರೀತಿ ತುಂಬ ಟ್ರಿಕಿ ಕ್ವಶನ್. ಇದಕ್ಕೆ ಉತ್ತರ ಕೊಡುವಂಥದ್ದು ತುಂಬ ಕಷ್ಟ ಆಯಿತು. ಏನಕ್ಕೆ ಅಂತ ನೋಡ್ಬೋದು, ನಾನು ತುಂಬ ಸಲ ಇದನ್ನು ಹೇಳಿದ್ದೀನಿ. ಈ 5G ಫೋನ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಡ್ತಾರೆ, ಆದರೆ ಬೇರೆ ಕಾನ್ಫಿಗರೇಷನ್ ಸ್ವಲ್ಪ ಕಡಿಮೆ ಕೊಡ್ತಾರೆ. ಅದೇ ಈ ಒಂದು ಫೋನಿಗೆ ಬಂತು ಅಂತಂದರೆ ಪ್ರೊಸೆಸರ್ ಸ್ವಲ್ಪ ಪವರ್ ಕಡಿಮೆ ಇದೆ, ಆದರೆ ಬೇರೆ ಸ್ಪೆಸಿಫಿಕೇಷನ್ ಕೆಲವೊಂದರಲ್ಲಿ ಚೆನ್ನಾಗಿರುವಂಥದ್ದು. ಸೊ ನೋಡೋದಕ್ಕೆ ಹೋದರೆ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ನೋಟ್ 11 ಚೆನ್ನಾಗಿದೆ. ಡಿಸ್ಪ್ಲೇಯಲ್ಲಿ ನೋಟ್ 11 ಸ್ವಲ್ಪ ಜಾಸ್ತಿ ಪಾಯಿಂಟ್ ತೊಗೊಳುತ್ತೆ. ಮತ್ತು ರ್ಯಾಮ್ ಸ್ಟೋರೇಜಲ್ಲಿ ಎರಡು ಕೂಡ ಸಿಮಿಲರ್ ಇರುವಂಥದ್ದು. ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಪಾಯಿಂಟ್ iQOO ತೊಗೊಳುತ್ತೆ. ಪ್ರೊಸೆಸರ್ ಕಣ್ಣು ಮುಚ್ಕೊಂಡು iQOO ವಿನ್ ಆಗುತ್ತೆ. ಬ್ಯಾಟ್ರಿಯಲ್ಲಿ ಎರಡು ಸೇಮ್. ಚಾರ್ಜರ್ 11 ಸ್ವಲ್ಪ ಜಾಸ್ತಿ ಇರುವಂಥದ್ದು. OS ಚೆನ್ನಾಗಿದೆ iQOO Z6. ಸೊ ನೋಡೋದಕ್ಕೆ ಹೋದರೆ ಎರಡು ಕೂಡ ಒಂದು ಇದು ಚೆನ್ನಾಗಿದೆ, ಒಂದು ಅದು ಚೆನ್ನಾಗಿದೆ. ಸೊ ಪರ್ಸನಲ್ ನಾನು ನಿಮ್ಗೆ ಹೇಳೋದೇನಪ್ಪ ಅಂತ ಅಂದರೆ, ನೋಡಿ ನಿಮಗೆ ಪರ್ಫಾರ್ಮೆನ್ಸ್ ಬೇಕಾ, ಕ್ಯಾಮ್ರಾ ಬೇಕಾ, ಸೊ 120 Hz ರಿಫ್ರೆಶ್ ರೇಟ್ ಬೇಕಾ, ಸೊ ಈ ಒಂದು iQOO Z6 ಒಂದು ಆಪ್ಷನ್ ಆಗ್ಬೋದು. ಏನಕ್ಕೆ ಅಂದರೆ ಫ್ಯೂಚರ್ ರೆಡಿ ಅದು. ಸೊ 5G ಬಂತು ಅಂದರೂ ಕೂಡ ನಿಮಗೆ 5G ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾರೆ ಪಟ್ ಅಂತ 5 ಸಿಮ್ ಹಾಕೊಬೋದು. ಆದರೆ ಅದು ಆ ರೀತಿ ಆಗೋದಿಲ್ಲ. ಪರ್ಸನಲ್ ನನಗೆ ಅನಿಸ್ತಂಗೆ ನಿಮಗೆ 5G ಅವಶ್ಯಕತೆ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆಯಿತಾ, ಏನಕ್ಕೆ ಅಂದರೆ 5G ಬಂದರೂ ಕೂಡ ನಾಳೆ 5G ಬಂದರೂ ಕೂಡ 4G ಏನು ಪಟ್ಟಂತ ಡಿಸ್ಕಂಟಿನ್ಯೂ ಮಾಡಿಬಿಡಲ್ಲ ಅವರು. ಮುಂದಿನ 3, 4, 5 ವರ್ಷ 4G ಇದ್ದೇ ಇರುತ್ತೆ. ಆಯಿತಾ, ಈಗಲೂ ಕೂಡ ನಾವು 2G ಯೂಸ್ ಏರ್ಟೆಲ್ ಸಿಮ್ ಇದ್ದರೆ ಈಗಲೂ ಕೂಡ 2G ವರ್ಕ್ ಆಗೇ ಆಗುತ್ತೆ. ಆಯಿತಾ, ಸೊ ಹೋಗಲ್ಲ, ಎಲ್ಲೂ ಹೋಗಲ್ಲ, 4G ಇದ್ದೇ ಇರುತ್ತೆ. ಅದನ್ನು 4G ನೀವು 5G ಬಂದರೂ ಕೂಡ ಯೂಸ್ ಮಾಡ್ಬೋದು. ಅದರಿಂದ ಈ ಫೋನ್ ಮುಂದಿನ 3, 4, 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಅಷ್ಟು ದಿನ ಇದ್ದರೆ ಈ ಫೋನು. ಇತ್ತೀಚೆಗೆ ನಾವೆಲ್ಲರೂ ಕೂಡ ಒಂದು 2-3 ವರ್ಷ ಫೋನ್ ಯೂಸ್ ಮಾಡೋದು ದೊಡ್ಡ ವಿಷಯ. ಸೊ ನಂಗೆ ಅನ್ನಿಸ್ತಂಗೆ ಇದು ಕೂಡ ಆಪ್ಷನ್ ಒಳ್ಳೇದಾಗಬಹುದು. ಬಟ್ ಪರ್ಸ್ನಲಿ ನಾನು ಪರ್ಚೇಸ್ ಮಾಡಬೇಕು ಅಂತಂದರೆ iQOO Z6 ತೊಗೋತೀನಿ. ಏನಕ್ಕೆ ಅಂದರೆ ನಾನು ಪರ್ಸ್ನಲಿ ಪರ್ಫಾರ್ಮೆನ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ, ನಂತರ ಕ್ಯಾಮ್ರಾ ಪ್ರಿಯಾರಿಟಿ ಕೊಡ್ತೀನಿ. ಸೊ ಡಿಸ್ಪ್ಲೇ ನನಗೆ IPS 120 Hz ಓಕೆ, ಆದರೆ TL ಡ್ರಾಪ್ ನೀಡಿದ್ದು ಸ್ವಲ್ಪ ಬೇಜಾರಾಯಿತು. ಸೊ ನಿಮಗೇನಾದರೂ ಪ್ರಿಫರೆನ್ಸು 5G ಅಲ್ಲ ಅಂತ ಅಂದರೆ ಈ ಒಂದು ನೋಟ್ 11 ಒಂದು ಆಪ್ಷನ್ ಆಗ್ಬೋದು. ಅಥವಾ ನಿಮಗೆ 5G ಪ್ರಿಫರೆನ್ಸು ಮತ್ತು ಗೇಮಿಂಗ್ಗೆ ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದರೆ ಈ ಒಂದು Z6 ಒಂದು ಒಳ್ಳೆ ಆಪ್ಷನ್ ಅಂತ ಅನ್ಕೋತೀನಿ. ಇದಿಷ್ಟು ಎರಡು ಫೋನ್ಗಳ ಬಗ್ಗೆ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ಇಷ್ಟವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವಿಡಿಯೋಗಳ ನಮ್ಮ ಟೆಕ್ನಿಕಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.